ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಎಲ್ರಿಗೂ ನಮಸ್ಕಾರ. ನಾವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಎಲ್ಲ RCB ಅಭಿಮಾನಿಗಳು ನನ್ಗೆ ಗೊತ್ತು 2-3 ದಿನದಿಂದ ಫುಲ್ ಹ್ಯಾಂಗ್ ಓವರ್ ಇದ್ದೀರಾ. ಯಾಕೆಂದ್ರೆ ನಿಮ್ಗೆ ಗೊತ್ತು ಈಗ 2 ದಿನ ಹಿಂದೆ ನಮ್ಮ ವುಮೆನ್ಸ್ RCB ತಂಡ ನಮಗೆ 16 ವರ್ಷ ನಂತರ ನಮಗೆ ಕಪ್ ತಂದ್ಕೊಟ್ಟಿದೆ. ನನಗೆ ಗೊತ್ತು ಎಲ್ಲರೂ ಅದೇ ಹ್ಯಾಂಗ್ ಓವರ್ ಇದ್ದೀರಾ. ಒಂದು 2-3 ದಿನಗಳಲ್ಲಿ ಮೆನ್ಸ್ IPL ಕೂಡ ಸ್ಟಾರ್ಟ್ ಆಗ್ತದೆ. ಅದಕ್ಕಿಂತ ಮುಂಚೆ IPL ನಮ್ಮ RCB ತಂಡದ ಅನ್ಬಾಕ್ಸ್ ಈವೆಂಟ್ ಕೂಡ ಇದೆ. ಈ ಅನ್ಬಾಕ್ಸ್ ಈವೆಂಟ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಒಳಗಡೆ ಹೇಗಿರುತ್ತೆ ಈವೆಂಟ್ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ಹೋಗೋಣ ಒಳಗಡೆ. ನಮಗಂತೂ ಒಳಗಡೆ ಹೋಗ್ತೀವೋ ಇಲ್ವೋ ಅಂತ ನಮಗೆ ಡೌಟ್ ಆಗಿಬಿಟ್ಟಿತ್ತು, ಯಾಕೆಂದರೆ ಅಷ್ಟು ಜನ ಸಾಗರ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅಂತೂ ಫುಲ್ಲು ಜನಸಾಗರ, ಕಾಲಿಡಕ್ಕೆ ಕೂಡ ಜಾಗ ಇಲ್ಲ. ಒಳಗಡೆ ಹೋಗೋಕ್ಕೆ ಸಿಕ್ಕಾಪಟ್ಟೆ ಪರದಾಡ್ತೀವಿ. ನಮ್ಮ RCB ಅಭಿಮಾನಿಗಳ ಪವರ್ ತೋರಿಸ್ತಾ ಇದೆ ಜನಸಂಖ್ಯೆಯಲ್ಲಿ. ನಮಗೂ ವೆಯ್ಟ್ ಮಾಡಿ ಮಾಡಿ ಸಾಕಾಗೋಯ್ತು. ಜನ ಒಬ್ರಾದ್ಮೇಲೆ ಒಬ್ರು ಬರ್ತಾನೆ ಇದ್ದಾರೆ. ಅದಕ್ಕೆ ಆಗಿದ್ದಾಗ್ಲಿಂದ ನಾವು ಕೂಡ ನುಗ್ಗಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಜನ ಈ ತರ ತಳ್ಳಾಡೋದು ನೋಡಿ ಹಿಂದೆ ಇರೋರನ್ನ ಪೊಲೀಸವ್ರು ಬಂದು ಎಳೆದೆಳೆದು ಬಿಸಾಕ್ಬಿಟ್ರು ಅತ್ಲಗೆ ಕಡೆಗೆ. ನೋ ಕಾಮೆಂಟ್ಸ್. ಫ್ರೀಯಾಗಿ ಎಲ್ರಿಗೂ ಟೀ ಶರ್ಟ್ ಕೊಡ್ತಾ ಇದ್ರು. ನಮ್ಗೆ ಯಾವ ಸೈಜ್ ಆಗುತ್ತೆ ಅದನ್ನ ತಗೊಂಡು ಹಾಕೊಂಡು ಅಲ್ಲಿಂದ ಸೀದಾ ಒಳಗಡೆ ಹೋದ್ವಿ. ಈವೆಂಟ್ ಸ್ಟಾರ್ಟ್ ಆಗಿರುತ್ತೆ ಅನ್ಕೊಂಡು ಒಳಗಡೆ ಹೋದ್ವಿ, ಬಟ್ ಇನ್ನ ಈವೆಂಟ್ ಸ್ಟಾರ್ಟ್ ಆಗಿರ್ಲಿಲ್ಲ. ಮೋಸ್ಟ್ ಆಫ್ ದ ಪ್ಲೇಯರ್ಸ್ ಗ್ರೌಂಡ್ ಅಲ್ಲೇ ಇದ್ರು, ನೆಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಒಳಗಡೆ ಎಂಟ್ರಿ ಕೊಟ್ಟಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಯಾಕಂದ್ರೆ ಒಳಗಡೆ ಹೋದ ತಕ್ಷಣ ನಮ್ ಕಿವಿಗೆ ಬಿದ್ದಿದ್ದು ಯಾವ ಹಾಡು ಗೊತ್ತಾ? Fantastic. ಸ್ವಾಗತ ತಮ್ಮೆಲ್ಲರಿಗೂ ಮತ್ತೊಮ್ಮೆ. Well, ಈಗಲೇ let's get started then. Well, ಅದಕ್ಕಿಂತ ಮುಂಚೆ let me tell you ಯಾರ್ಯಾರ ಮಟ್ಟಿಗೆ ಬಂದು ಸೇರ್ತಾರೆ. You are going to get to meet King Kohli. Yes, you will also get to meet ನಮ್ಮ Queen Smriti. And of course ನಮ್ಮ ಸೇನಾಪತಿ ಕಣ್ರಿ, ನಮ್ಮ ಸೇನಾಪತಿ Faf du Plessis. ನಾವು ಒಳಗಡೆ ಹೋದಾಗಿಂದ ವಿರಾಟ್ ಕೊಹ್ಲಿ ಎಲ್ಲಿ ಅಂತ ಹುಡುಕಾಡ್ತಾ ಇದ್ವಿ. ಫೈನಲಿ ಸಿಕ್ಬಿಟ್ರು. ಪ್ರಾಕ್ಟೀಸ್ ಮುಗಿಸ್ಕೊಂಡು ಇವಾಗ ತಾನೇ ಡ್ರೆಸ್ಸಿಂಗ್ ರೂಮ್ ಕಡೆ ಹೋಗ್ತಾ ಇದ್ದಾರೆ. ಅದಾದ್ಮೇಲೆ ನಮ್ ಕಣ್ಣಿಗೆ ಬಿದ್ದಿದ್ದು ನಮ್ಮ RCB ತಂಡದ ನಾಯಕ ಫ್ಯಾಫ್ ಡು ಪ್ಲೆಸಿಸ್. ಇದೇನಿದು ಜನ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದ್ದಾರೆ ಅಂತ ರೈಟ್ ಸೈಡ್ ತಿರುಗಿ ನೋಡಿದ್ರೆ ಇಂಟರ್ನ್ಯಾಷನಲ್ ಮ್ಯೂಸಿಷಿಯನ್ ಅಲನ್ ವಾಕರ್ ಕೂಡ ಬಂದಿದ್ರು. ಈ ಕಡೆ ನಮ್ಮ ತಂಡದ ಮತ್ತೊಬ್ಬ ಆಟಗಾರ ಕ್ಯಾಮರನ್ ಗ್ರೀನ್ ಕೂಡ ಅವರ ಪ್ರಾಕ್ಟೀಸ್ ಮುಗಿಸ್ಕೊಂಡು ಅಲ್ಲಿದ್ದ ಸಪೋರ್ಟ್ ಸ್ಟಾಫ್ ಜೊತೆ ಫೋಟೋಗೆ ಪೋಸ್ ಕೊಟ್ಟು ಅವರು ಕೂಡ ಡ್ರೆಸ್ಸಿಂಗ್ ರೂಮ್ ಕಡೆ ಹೋಗ್ತಾರೆ. ಆಕ್ಚುಯಲ್ ಎಂಟರ್ಟೈನ್ಮೆಂಟ್ ಇವಾಗ ಸ್ಟಾರ್ಟ್ ಆಗುತ್ತೆ. ಮುಂದೆ ರಘು ದೀಕ್ಷಿತ್, ಜಾರ್ಜ್ ಇಂಡಿಯನ್, ಬ್ರೋದಾವಿ, ಅಲನ್ ವಾಕರ್ ಎಲ್ಲರೂ ಬರ್ತಾರೆ. ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಕಂಪ್ಲೀಟ್ ವಿಡಿಯೋ ನೋಡಿ.
One more value, this one is overtime.